ಫಸ್ಟ್ಗೆ ಮತ್ತೆ ಸ್ವಾಗತ. ರಾಜರಾಜೇಶ್ವರಿ ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಇದೇನಿದು ಮಳೆಗಾಲದಲ್ಲಿ ನೀರಿಗೆ ಅಭಾವನ ಅಂತೀರಾ? ಖಂಡಿತ ಹೌದು. ಕಳೆದ 1 ವರ್ಷದಿಂದಲೂ ಈ ಬಡಾವಣೆಯಲ್ಲಿ ನೀರಿಗೆ ಬರ ಇದೆ. ಇದರಿಂದ ಬೇಸತ್ತ ಸ್ಥಳೀಯರು ಇವತ್ತು ಬೀದಿಗಿಳಿದಿದ್ರು. ಕುಡಿಯೋಕೆ ನೀರಿಲ್ಲದೆ ಜನರು ಪರದಾಡ್ತಿದ್ರೆ ರಸ್ತೆ ಮಧ್ಯೆ ಕಾವೇರಿ ನೀರು ಎಗ್ಗಿಲ್ಲದೆ ಹರಿಯುತ್ತಿರುತ್ತೆ. ಇದು ರಾಜರಾಜೇಶ್ವರಿ ನಗರದ ಚಿತ್ರಣ. ಮಳೆಗಾಲ ಆರಂಭವಾದ್ರೂ ಇಲ್ಲಿನ ಜನರ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಕುಡಿಯುವ ನೀರಿಲ್ಲದೆ ಜನರು ಗೋಳಾಡ್ತಾ ಇದ್ರೆ ರಸ್ತೆ ಮಧ್ಯದ ಪೈಪ್ ಒಡೆದು ನೀರು ಪೋಲಾಗುತ್ತಿದೆ. ನಮಗೆ ನೀರು ಬರ್ತಾ ಇಲ್ಲ 2 ವರ್ಷದಿಂದ. ಎಲೆಕ್ಷನ್ ಟೈಮ್ನಲ್ಲಿ ನೀರು ಬಿಟ್ಟರು ಅವತ್ತಿನ ದಿನ ಫೋರ್ಸ್ ಆಗಿರುತ್ತೆ ನಮ್ಮ ಮನೆಗೆ ನೀರು. ಅವತ್ತು ನೀರು ಬರಬೇಕಾದ್ರೆ ನಾವು ರಿಚ್ ಪಾಯಿಂಟ್ನಲ್ಲಿಲ್ವಾ? ಅವತ್ತು ನಾವು ರಿಚ್ ಪಾಯಿಂಟ್ನಲ್ಲೇ ಇರೋದು. ಇವತ್ತು ಯಾಕೆ ನಮಗೆ ಸಪ್ಲೈ ಇಲ್ಲ? ಬಿಟ್ಟಿದ್ದ ದಿನ ನೀರು ಕರೆಕ್ಟಾಗಿ ಬರುತ್ತೆ. ಅವತ್ತು ನಾವು ರಿಚ್ ಪಾಯಿಂಟ್ನಲ್ಲಿಲ್ವಾ? ಇದ್ದೀವಿ, ಅವತ್ತೂ ನಾವೇ ರಿಚ್ ಪಾಯಿಂಟ್ನಲ್ಲಿರೋದು. ಅವತ್ತು ಹೇಗೆ ನಮಗೆ ನೀರು ಬರುತ್ತೆ? ಇವತ್ತು ಯಾಕೆ ನೀರು ಬರಲ್ಲ? ಬಿಎಂಎಲ್ ಲೇಔಟ್ ನಿವಾಸಿಗಳು ನೀರಿಲ್ಲದೆ ಪರಿತಪಿಸುತ್ತಿದ್ರೂ ಬಿಲ್ ಮಾತ್ರ ತಪ್ಪದೆ ಮನೆ ಬಾಗಿಲಿಗೆ ಬರುತ್ತೆ. ನೀರಿನ ಸಮಸ್ಯೆ ಬಗ್ಗೆ ಜಲಮಂಡಳಿಗೆ ಎಷ್ಟೇ ದೂರು ಕೊಟ್ಟರೂ ಕ್ಯಾರೆ ಎಂದಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ನಾವು ಸಾಕಷ್ಟು ಅವ್ರ ಚೇರ್ಮನ್ಗೆ ಮತ್ತು ಚೀಫ್ ಇಂಜಿನಿಯರ್ಗೆ, ಎಕ್ಸಿಕ್ಯೂಟಿವ್ಗೆ, ಸಿ ಎಲ್ಲರೂ ಗಮನಕ್ಕೆ ತಂದಿದ್ದೀವಿ. ತಂದ್ರೂ ಸಹ ಇದನ್ನು ಇಲ್ಲಿಯ ಸ್ಥಳೀಯವಾಗಿ ಯಾರು ಇಲ್ಲಿ ವಾಲ್ಮನ್ಗಳಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಅವರು ಇದಕ್ಕೆ ಕೋಪರೇಟ್ ಮಾಡ್ತಾ ಇಲ್ಲ. ಪ್ರತಿಭಟನೆಗೆ ಎಚ್ಚೆತ್ತ ಜಲಮಂಡಳಿ ಅಧಿಕಾರಿಗಳು ಇನ್ಮುಂದೆ ವಾರಕ್ಕೆ 2 ಬಾರಿ ನೀರು ಕೊಡ್ತೀವಿ ಅನ್ನೋ ಭರವಸೆ ನೀಡಿದ್ರು. ಮೇನ್ ಕಾರಣ ಏನಂದರೆ ನಮ್ಮಲ್ಲಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದಿ ಟ್ರಾನ್ಸ್ಮಿಷನ್ ಲೈನ್. ಆ ಪೈಪ್ ಲೈನ್ ನೀರು ಎಗ್ನಲ್ಲಿಂದ ನಮಗೆ ನೀರು ಬರ್ತಾ ಇದೆ. ಕಾರಣಾಂತರಗಳಿಂದ ಏನಾದರೂ ನೀರು ಅಲ್ಲಿಂದ ಬರಲಿಲ್ಲ ಅಂದರೆ ಇಲ್ಲಿ ನಮಗೆ ನೀರು ಸರಬರಾಜು ಮಾಡೋದ್ರಲ್ಲಿ ತೊಂದರೆಗಳಾಗ್ತಾ ಇದೆ. ಅದು ನೀರನ್ನ ಟ್ಯಾಂಕಿಗೆ ತೊಗೊಂಡು ಟ್ಯಾಂಕಿಂದ ಮತ್ತು ಸಂಪಿಂದ ಓಸ್ಟಿಗೆ ಫಿಲಪ್ ಮಾಡಬೇಕು. ಓಸ್ಟಿಗೆ ಫಿಲಪ್ ಮಾಡಬೇಕಂದ್ರೆ ಕರೆಂಟ್ ಇರಬೇಕು. ಪವರ್ ಇಲ್ಲದಿದ್ದರೆ ತಿರುಗಿ ಮತ್ತೆ ಪ್ರಾಬ್ಲಮ್. ಈ ನಾನಾ ಕಾರಣಗಳಿಂದ ತೊಂದರೆಗಳಾಗ್ತಾ ಇದೆ. ಅಧಿಕಾರಿಗಳ ಭರವಸೆಯಿಂದಾಗಿ ರಾಜರಾಜೇಶ್ವರಿ ನಗರದ ನಿವಾಸಿಗಳು ಸ್ವಲ್ಪ ನಿರಾಳವಾಗಿದ್ದಾರೆ. ಕೊಟ್ಟ ಮಾತಿನಂತೆ ನೀರು ಬಿಡದಿದ್ರೆ ಮತ್ತೆ ಬೀದಿಗಿಳಿತೀವಿ ಅಂತ ಎಚ್ಚರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ಮಮತಾ ಮಾರ್ದಾಳ, ಸುವರ್ಣ ನ್ಯೂಸ್. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿಯು 14ನೇ ವಸ್ತು ಪ್ರದರ್ಶನದ ಕೋರಮಂಗಲದ 7ನೇ ಬ್ಲಾಕ್ನಲ್ಲಿರುವ ಮಂಗಳ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ಪ್ರದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ. ಈ ಸ್ಟೋರಿಯೊಂದಿಗೆ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿ ಆಯೋಜಿಸಿರುವ 14ನೇ ಪ್ರದರ್ಶನ ನಗರದ ಕೋರಮಂಗಲದ ಮಂಗಳ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ರಿಯಾಯಿತಿ ದರದಲ್ಲಿ ಶ್ರೀಗಂಧದೆಣ್ಣೆಯುಕ್ತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವೇ ಸೋಪ್ ಸಂತೆ. ಭಾರತದಲ್ಲಿಯೇ ಅತಿ ದುಬಾರಿ ಎನಿಸಿರುವ 720 ರೂಪಾಯಿಯ ಮೈಸೂರು ಸ್ಯಾಂಡಲ್ ಮಿಲೇನಿಯಂ ಸೋಪ್ ಇಲ್ಲಿಡಲಾಗಿದೆ. ಮೈಸೂರು ಸ್ಯಾಂಡಲ್ ಧೂಪ್, ಹರ್ಬಲ್ ಹ್ಯಾಂಡ್ ವಾಶ್, ಕ್ಲೀನಾಲ್, ಬೇಬಿ ಸೋಪ್, ಬೇಬಿ ಪೌಡರ್, ಶ್ರೀಗಂಧದ ಎಣ್ಣೆ ಹಾಗೂ ಇತರೆ ಉತ್ಪನ್ನಗಳು ಮಾರಾಟಕ್ಕಿವೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 50 ಪ್ರಾಡಕ್ಟ್ಸ್ ಡಿಸ್ಪ್ಲೇ ಆಗಿದೆ. ತುಂಬ ಚೆನ್ನಾಗಿದೆ. ಮೈಸೂರು ಸ್ಯಾಂಡಲಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅನ್ನೋ ಒಂದು ಕಲ್ಪನೆಯೂ ಕಸ್ಟಮರ್ಸ್ಗೆ ಇರಲಿಲ್ಲ. ಈಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇಷ್ಟೊಂದು ಪ್ರಾಡಕ್ಟ್ಸ್ ಇದೆಯಾ ನಮ್ಮ ಕರ್ನಾಟಕ ಸೋಪ್ಸ್ ಇದರಿಂದ, ಇಷ್ಟೊಂದು ಪ್ರಾಡಕ್ಟ್ಸ್ ಇದೆಯಾ ಅಂತ ಖುಷಿ ಆಗ್ತಾ ಇದೆ. ಈಗ ಇಲ್ಲಿ ನೋಡಿದ ಮೇಲೆ ಇಷ್ಟೊಂದು ಪ್ರಾಡಕ್ಟ್ ಇದೆಯಾ ಅನಿಸ್ತಾ ಇದೆ. ಐ ಬಾಟ್ ಸೋಪ್ಸ್ ತೊಗೊಂಡೆ, ಟ್ಯಾಲ್ಕಮ್ ಪೌಡರ್ ಮತ್ತು ಸಮ್ ಕ್ಲೀನಿಂಗ್ ಥಿಂಗ್, ಮಲ್ಟಿಪರ್ಪಸ್ ಕ್ಲೀನಿಂಗ್ ಇದು ತೊಗೊಂಡಿದ್ದೀನಿ. ಸಾಗೆ ಸ್ಯಾಂಡ್ಲ್ವುಡ್ ಸ್ಯಾಪ್ಲಿಂಗ್ಸು ಕೊಟ್ಟಿದ್ದಾರೆ. That is also good. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ 13 ಪ್ರದರ್ಶನಗಳನ್ನು ಆಯೋಜಿಸಲಾಗಿದ್ದು ಈ ಸಂತೆ ಆಗಸ್ಟ್ 4ರವರೆಗೂ ನಡೆಯಲಿದೆ. ಇದು 14ನೇ ಎಕ್ಸಿಬಿಷನ್ ಕರ್ನಾಟಕದಲ್ಲಿ. ಬೆಂಗಳೂರು ನಗರದಲ್ಲಿ ಇದು 4ನೇ ಎಕ್ಸಿಬಿಷನ್. ಇದು ಅದು ಜನರಿಗೆ ಗೊತ್ತಾಗ್ತಿರೋದು ಮೋಸ್ಟ್ಲಿ ಅಂಗಡಿಗೆ ಹೋದರೆ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆನೇ ಗೊತ್ತಿರೋದು. ಬಟ್ ಇಲ್ಲಿ ಬಂದರೆ ನಾನಾ ವೆರೈಟಿ ಅದು ಪ್ರಾಡಕ್ಟು, ಕ್ಲೀನಾಲ್ ಆಗಿರ್ಬೋದು, ಅಗರಬತ್ತಿ ಇರ್ಬೋದು, ಧೂಪ್ ಇರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಸ್ ನೋಡೋಕೆ ಸಿಗುತ್ತೆ. ಮತ್ತು ಇಲ್ಲಿ ರಿಯಾಯಿತಿ ದರದಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಮೈಸೂರು ಸ್ಯಾಂಡಲ್ ಸಂಸ್ಥೆ ಅಂದರೆ ಕೇವಲ ಸೋಪ್ಗಳಿಗೆ ಮಾತ್ರ ಸೀಮಿತ ಅಂತ ಭಾವಿಸೋರಿಗೆ ಇಲ್ಲಿ ಅದೇ ಸಂಸ್ಥೆಯ 50ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಸಿಗ್ತಾ ಇರೋದು ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.